ದಾವಣಗೆರೆಯಲ್ಲಿ ಬಿಸಿ ಬಿಸಿ ಕಜ್ಜಾಯ ಬೇಕು, ಚಕ್ಲಿ ಬೇಕು, ವಿಶೇಷವಾದ ಮಲೆನಾಡು ತಿಂಡಿ ಗಾರ್ಗಿ ಬೇಕು ಅಂತಂದರೆ ನೀವು ಧನುಶ್ರೀ ಮಸಾಲ ಮಂಡಕ್ಕಿ ಅಂಗಡಿ ಅಂತ ಶ್ರೀಯುತ ನಾಗರಾಜ್ ಅವರು ಮತ್ತು ಅವರ ಪತ್ನಿಯವರು ಕೂಡ ಈ ಒಂದು ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದಾರೆ. ನೀವು ಈ ಕಡೆ ಬಂದರೆ ಸಂಜೆ ಹೊತ್ತು ಇಲ್ಲಿ ಬದನೆಕಾಯಿ ಬಜ್ಜಿ ಕೂಡ ಸಿಗುತ್ತೆ. ಆಮೇಲೆ ಸ್ಪೆಷಲ್ ಮಂಡಕ್ಕಿ, ಅವಲಕ್ಕಿ ಸೇವು ಕೂಡ ಮಾಡ್ತಾರೆ. ಹಲವಾರು ಮೈಸೂರು ಪಾಕು ನೋಡಿ, ಹಳೆಯ ಕಾಲದ ಮೈಸೂರು ಪಾಕ್ ಥರ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಲ್ಲ. ಸ್ನೇಹಿತರೆ ನಮಸ್ಕಾರ, ಪಾಟಿ ಸತೀಶ್. ನಾನು ದಾವಣಗೆರೆಯ ಬಾಪೂಜಿ ಸ್ಕೂಲ್ ರಸ್ತೆ MCC B ಬ್ಲಾಕ್, ಇಲ್ಲಿ ಧನುಶ್ರೀ ಮಸಾಲ ಮಂಡಕ್ಕಿ ಅಂಗಡಿ ಅಂತ ಇದೆ. ಸೊ ಇಲ್ಲಿ ಇವತ್ತು ಬಂದಿದ್ದೀನಿ. ಇವತ್ತು ಬೆಳಗ್ಗೆ ಇವರು ಮಂಡಕ್ಕಿ ಜೊತೆಗೆ ಹಲವಾರು ಸ್ವೀಟ್ಸ್ಗಳನ್ನ ಮಾಡ್ತಾರೆ, ಹಳೆಯ ಕಾಲದ ಸ್ವೀಟ್ಸು. ಬನ್ನಿ ಏನೇನು ಮಾಡ್ತಾರೆ ನೋಡೋಣ. ಮೈಸೂರು ಕಜ್ಜಾಯ ಹೇಳ್ರಿ ಅಂತ ಹೇಳ್ತಾರೆ ಅಂತೆಲ್ಲ ಮಾಡ್ತಾರೆ, ಹೇಳ್ರಿ ಅಂತ ಹೇಳ್ತಾರೆ. ಮತ್ತೆ ಗಾರ್ಗಿ ಕೂಡ ಮಾಡ್ತಾರೆ ಇವರು. ಧನುಶ್ರೀ ಮಸಾಲ ಮಂಡಕ್ಕಿ ಅಂಗಡಿ ಅಂತ. ಬನ್ನಿ ಬೆಳಗ್ಗೆ ಏನು ಮಾಡ್ತಾ ಇದ್ದಾರೆ ಇವತ್ತು ಸ್ವೀಟ್ ನೋಡೋಣ. ಇವತ್ತು ಬಿಸಿ ಬಿಸಿ ಮೈಸೂರು ಕಜ್ಜಾಯ ಮಾಡ್ತಾ ಇದ್ದಾರೆ. ಸೊ ಈ ದಾವಣಗೆರೆನಲ್ಲಿ ಕಜ್ಜಾಯ ಎಲ್ಲಿ ಸಿಗುತ್ತೆ ಅಂತ ಹುಡುಕಿದ್ರೆ ಸದ್ಯಕ್ಕೆ ಇವರು ಮಾತ್ರ ಮಾಡ್ತಾ ಇರೋದು ಅನ್ನೋ ಮಾಹಿತಿ ಸಿಕ್ಕಿದೆ. ನೋಡಿ ಗಾರ್ಗಿ ಕೂಡ ಮಾಡ್ತಾರೆ ಅವರು. ಗಾರ್ಗಿ, ಪಕೋಡ, ಜಿಲೇಬಿ ಎಲ್ಲ ಮಾಡಿದ್ದಾರೆ. ಇವ್ರದ್ದು ವಿಶೇಷ ಗಾರ್ಗಿ ಮತ್ತು ಕಜ್ಜಾಯ, ಬಿಸಿ ಬಿಸಿ ಕಜ್ಜಾಯ. ಸೊ ಮಾಡ್ತಾ ಇದ್ದಾರೆ. ಬನ್ನಿ, ಇವರು ನಾಗರಾಜ್ ಸರ್ ಅಂತ ಅವ್ರ ಕೆಲಸದಲ್ಲಿ ಈಗ ಆಲ್ರೆಡಿ ಇನ್ಕ್ಲೂಡ್ ಆಗಿದ್ದಾರೆ. ಸೊ ಅವರನ್ನು ಮಾತಾಡ್ಸೋಣ. ಸ್ನೇಹಿತರೆ, ಸರ್ ನಾಗರಾಜ್ ಅಂತ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಹೇಗಿದ್ದೀರಿ? ಆರಾಮದ ಸರ್. ಏನು ಮಾಡಿದಿರಿ? ಎಷ್ಟು ವರ್ಷದಿಂದ ಇದೆ ಈ ಅಂಗಡಿ ನಿಮ್ಮದು? ಧನುಶ್ರೀ 2003 ಓಪನ್ ಆಯ್ತು ಸರ್. ಸರ್ 2003 2003ನೇ ಇಸ್ವಿಯಿಂದ ಇದೆಯಾ? ಸೊ ಇವಾಗ ಕಜ್ಜಾಯ ಮಾಡ್ತಾ ಇದ್ದೀರಲ್ಲ, ಏನು ಕಜ್ಜಾಯ ಸರ್ ಇದು? ದಾವಣಗೆರೆಯಲ್ಲಿ ಎಲ್ಲೂ ಮಾಡಲ್ಲ, ನೀವು ಮಾತ್ರ ಮಾಡೋದಂತ ಗೊತ್ತಾಯ್ತು. ಮೈಸೂರಲ್ಲಿ ಒಬ್ರು ಕುಮಾರ್ ಅಂತೇಳಿ, ಮೈಸೂರು ಕುಮಾರ್ ಅಂತೇಳಿ, ಕಜ್ಜಾಯ ಕುಮಾರ್ ಅಂತ ಅವ್ರ ಹೆಸರು. ಹಾಂ ಸರ್. ಅವರು ನನಗೆ ಕಲಿಸ್ಕೊಟ್ಟಿದ್ರಿ ಅದನ್ನ. ಹಾಂ ಹಾಂ. ಅವ್ರು ಕಲಿಸ್ಕೊಟ್ಟದ್ದು ನೋಡಿ ನಾನು ಇದನ್ನ ಇಲ್ಲೇ ದಾವಣಗೆರೆಗೆ ಮಾಡ್ತಿದ್ದೀನಿ. ಒಂದು 8 ವರ್ಷ ಆಯ್ತು ಮರ ಅಂತ ಹೇಳಿದ್ದೀನಿ. ಸೊ ಇದು ಮೈಸೂರು ಕಜ್ಜಾಯ ಅಂತಾನೆ ಫೇಮಸ್. ಮೈಸೂರು ಕಜ್ಜಾಯ ಅಂತಾನೆ ಫೇಮಸ್. ಸೊ ಏನೇನು ಹಾಕ್ಬಿಟ್ಟು ಮಾಡ್ತೀರಾ ಸರ್ ಇದು? ಇದು ಬೆಲ್ಲ, ಬಾನಿ ಬೆಲ್ಲ ಹಾಂ, ಮತ್ತು ಅಕ್ಕಿ ನೆನೆಸ್ಬೇಕ್ರಿ ಒಂದಿನ. ಓಕೆ. ಒಂದಿನ ನೆನೆಸಿ ಆಮ್ಯಾಗ ಮತ್ತು ಹಸಿ ಅಕ್ಕಿನ ಹಾಕ್ಸ್ಕೊಂಬರ್ಬೇಕು. ಓಕೆ. ಹಾಕ್ಸ್ಕೊಂಬಂದು ಬೆಲ್ಲ ಹಣ ಮಾಡಿ ಪಾಕದ ಗಟ್ಟಿ ಬರೋಕೆ ಪಾಕ ಮಾಡಿ, ಓಕೆ, ಅವಾಗ ಅದನ್ನ ಒಂದಿನ ಮತ್ತೆ ರೆಡಿ ಮಾಡಿ ಬಿಡ್ಬೇಕು. ಓಕೆ. ಅದನ್ನ ಮರುದಿನ ಮಾಡೋಕೆ ಮತ್ತೆ ಅದನ್ನ. ಓಕೆ. ಸೊ ಈಗ ಮಾಡಿ ಸರ್, ನೋಡೋಣ ಏನು ಮಾಡ್ತೀರಾ ಅಂದ್ಬಿಟ್ಟು. ಸೊ ಈಗ ಇಟ್ಟು ಇದು ಮಾಡ್ಕೊತಾ ಇದ್ದೀರಾ? ಹ್ಞೂ ರೀ. ಇದಕ್ಕೆ ಎಳ್ಳು ಯೂಸ್ ಮಾಡ್ತೀರಾ? ಮೇಲ್ಗಡೆ ಎಳ್ಳು ಹಾಕ್ತಾರೆ ಅದಕ್ಕೆ. ಓಕೆ. ಇದು ಭಾಳ ಕಷ್ಟ ರೀ ಕೆಲಸ ಇದು. ಹಾಂ. ಸ್ವಲ್ಪ ಏನಾರ ಹಿಟ್ಟು ಕೆಟ್ಟರೆ, ಬೆಲ್ಲ ಪಾಕ ಕೆಟ್ಟರೆ ಮಾಡಕ್ಕೆ ಬರಂಗಿಲ್ಲ ರೀ. ಎಲ್ಲ ಭಾಳ ಸೂಕ್ಷ್ಮ ಗಟ್ಟಿಯಾಗಿ ಹೋಗ್ಬಿಡ್ತೈತೆ, ಅದು ಮಾಡಕ್ಕೆ ಬರಲ್ಲ. ಕಲ್ಲಾಗಿಬಿಡ್ತೈತೆ ಹಂಗೆ. ಪಾಕ ಹಿಡಿಯೋದು ಭಾಳ ಇದು ಆದಾಯ ಇರ್ಬೇಕು ರೀ. ಓಕೆ. ಈ ಕಜ್ಜಾಯ ಜೊತೆ ಬೇರೆ ಏನೇನು ಮಾಡ್ತೀರಾ ನಿಮ್ಮ ಅಂಗಡಿನಲ್ಲಿ? ಸಾಯಂಕಾಲ ಬದ್ನಿಕಾಯಿ ಬೋಂಡ, ಹೀರೆಕಾಯಿ ಬಜ್ಜಿ ಮಾಡ್ತಾರೆ. ಮೆಣಸಿನ್ಕಾಯಿ, ಓಕೆ, ಅಂಬೋಡಿ, ಒಟ್ಟೆ ಮೆಣಸಿನ್ಕಾಯಿ, ಓಕೆ, ಆಮ್ಯಾಕ ಇದು ಪಕೋಡ ಓಕೆ ಮಾಡ್ತಾರೆ. ಬದ್ನಿಕಾಯಿ ಬೋಂಡ ಸ್ಪೆಷಲ್ ಇದೆ ನಮ್ಮ ಅಂಗಡಿಯಾಗ. ಬದನೆಕಾಯಿ ಬಜ್ಜಿ ಮಾಡ್ತೀವಿ. ಅದನ್ನು ಯಾರು ದಾವಣಗೆರೆಗೆ ಯಾರು ಮಾಡಲ್ಲ. ಅದನ್ನು ಯಾರು ಮಾಡಲ್ಲ. ಸಂಜೆ ಹೊತ್ತು ಬದ್ನಿಕಾಯಿ ಬೋಂಡ ನಾವೇ ಮಾಡೋದು. ಹಾಂ ಹಾಂ. ನಮ್ಮ ಅಂಗಡಿಯಲ್ಲಿ ಬದ್ನಿಕಾಯಿ ಬೋಂಡ 10 ರೂಪಾಯಿ ಒಂದು ಕೊಡ್ತೀವಿ. ಹಾಂ. ಅದನ್ನೇ ಮೆಣಸಿನ್ಕಾಯಿ ಎಲ್ಲ 5 ರೂಪಾಯಿ. ಕಜ್ಜಾಯ ಎಷ್ಟು ಸರ್? ಕಜ್ಜಾಯ 10 ರೂಪಾಯಿ ರೀ. ಗಾರಿಗೆ 5 ರೂಪಾಯಿ ರೀ. ಕೆಜಿ 205 ರೂಪಾಯಿ ಕೊಡ್ತೀವಿ. ಓಕೆ. ಈ ಗಾರ್ಗೆ ಅಂತ ಹೇಳಿದ್ರಲ್ಲ, ಅದು ಏನು ಸರ್ ವಿಶೇಷ? ಅದು ಗೋಧಿ ಹಿಟ್ಟು ಬೆಲ್ದ ಮಾಡ್ತಾರೆ. ಹಿಂದೆ ಅಜ್ಜಿಗಳು ಎಲ್ಲ ಅದಕ್ಕೆ ಅನ್ನ ಮಾಡಿ ನಾದ್ಕೊಂಡು, ಇಲ್ಲ ಹಲಸಿನ ಹಣ್ಣು ನಾದ್ಕೊಂಡು ಇದು ಮಾಡಿ ಹಬ್ಬಗಳನ್ನ ಮಾಡ್ತಿದ್ರು ಅವಾಗೆಲ್ಲ ಹಿಂದೆ. ಹಾಂ ಹಾಂ. ಅದು ಗಾರ್ಗೆ ಯಾವ ಕಡೆ ವಿಶೇಷ? ದಾವಣಗೆರೆದ? ಮಲ್ನಾಡು ಕಡೆ ಭಾಳ ವಿಶೇಷ. ಮಲ್ನಾಡು ಕಡೆ ಭಾಳ ಮಾಡ್ತಾರೆ. ಮಲ್ನಾಡು ಕಡೆ ವಿಶೇಷ ಅದು. ಹಾಂ ಹಾಂ. ಸೊ ಇಲ್ಲೂ ಗಾರ್ಗೆ ಕೂಡ ಯಾರು ಮಾಡ್ತಾ ಇಲ್ಲ, ನೀವೇ ಮಾಡ್ತಾ? ಇಲ್ಲಿ ಕಮ್ಮಿ ಮಾಡ್ತಾರೆ, ಅಲ್ಲೇ ಇಲ್ಲೊಬ್ರು. ಓಕೆ. ಒಟ್ಟು ಈ ಸರೌಂಡಿಂಗ್ನ ನಾವು ಒಬ್ಬರೇ ಮಾಡೋದ್ರಿ. ಓಕೆ. ಸೊ ಪ್ರತಿದಿನ ತಯಾರು ಮಾಡ್ತೀರಾ? ಪ್ರತಿದಿನ ಮಾಡ್ತಾರೆ. ಪ್ರತಿದಿನ ಬಿಸಿ ಬಿಸಿ ಪ್ರತಿದಿನ ಮಾಡ್ತೇವೆ. ಕಜ್ಜಾಯ, ಗಾರ್ಗೆ ಎಲ್ಲ? ಕಜ್ಜಾಯ ಬೇಕಾದ್ರೆ ಒಂದ್ ದಿನಕ್ಕೆ ಇರೋಂಗಿಲ್ಲ. ಒಂದಿನ ಹಿಟ್ಟು ಖಾಲಿ ಆಗಿತ್ತಪ್ಪ ಅಂದ್ರೆ ಇರಲ್ಲ. ಗಾರ್ಗೆ ಅಂತೂ ಡೈಲಿ ಮಾಡ್ತಾರೆ. ಇದೆಲ್ಲ ದೊಡ್ಡ ಚಕ್ಲಿ ಮಾಡಿದಿರಲ್ಲ ಇದು? ಚಕ್ಲಿ ಡೈಲಿ ಮಾಡ್ತಾರೆ. ಡೈಲಿ ಮಾಡ್ತೀರಾ? ಹೌದ್ರಿ. ಓಕೆ. ಚಕ್ಲಿ ಭಾಳ ಸ್ಪೆಷಲ್ ಇರುತ್ತೆ ರೀ ಚಕ್ಲಿ. ಹಾಂ ಹಾಂ. ಚಕ್ಲಿ ಇವತ್ತು ನೋಡ್ರಿ, ಈಗ ಅಮೇರಿಕಾಗೆ ಹೋಗೋದು ಇದ್ರಾಗ 2 ಕೆಜಿ ಚಕ್ಲಿ. ಈಗ ಎಲ್ಲಿಗೆ? ಅಮೇರಿಕಾಗೆ ಹೋಗೋದು. ಅಮೇರಿಕಾಗೆ ಹೋಗುತ್ತೆ? ಹೌದ್ರಿ. 2 ಕೆಜಿ ಚಕ್ಲಿ ಆರ್ಡರ್ ಐತೆ. ಹೆಂಗೆ ಕಳಿಸ್ತಾರೆ ಇಲ್ಲಿಂದ ಅಮೇರಿಕಾಗೆ? ಅವ್ರು ಹೋಯ್ತಾರೆ, ಅವ್ರ ಪಾರ್ಟಿ ಅವರ ಮನೆಯಿಂದ ಹೋಯ್ತಾರೆ. ಸೊ ಅವ್ರು ಓಡಾಡೋ ತಗೊಂಡೋಗ್ತಾರೆ, ಬಂದು ತೊಗೊಂಡೋಗ್ತಾರೆ ನಾಳೆ? ಹಾಂ ರೀ. ಅದಕ್ಕೆ ಮಂಡಕ್ಕಿ ತೊಗೊಂಡೋಗ್ತಾರೆ. ಮಂಡಕ್ಕಿ, ಖಾರ, ನಾಳೆಲ್ಲ ಆರ್ಡರ್ ಇದ್ದಾರೆ. ಹಾಂ ಹಾಂ ಹಾಂ.
ಸೊ ಬೇರೆ ಈ ಕಜ್ಜಾಯ ಗಾರ್ಗೆ ಎಲ್ಲ ತೊಗೊಂಡೋಗ್ತಾರಾ? ಹೋಯ್ತಾರೆ. ನಿನ್ನೆ ಆರ್ಡರ್ ಇದ್ರು ಅವೆಲ್ಲ. ಎಲ್ಲ ಆರ್ಡ್ರ್ ನಿನ್ನೆ ಸೀಮಂತ ಕಾರ್ಯಕ್ಕೆ ಎಲ್ಲ ಕೊಟ್ಟಿದ್ದೀನಿ ರೀ. ನಿನ್ನೆ ಸೀಮಂತ ಕಾರ್ಯಕ್ಕೆ ಬೋಂದೆ ಕೊಟ್ಟಿದ್ದೀನಿ. ದಾವಣಗೆರೆಯಿಂದ ಅಮೆರಿಕಾಗೆ ಹೋಗುತ್ತೆ ಇದು. ಓ, ನಿನ್ನೆ ಬೋಂದೆ ಮಾಡಿಕೊಟ್ಟಿದ್ದೀನಿ ಒಂದು ಸೀಮಂತ ಕಾರ್ಯಕ್ಕೆ. ಮತ್ತೆ ಏನು ವಿಶೇಷ ಸರ್ ನಿಮ್ಮ ಅಂಗಡಿ? ಮಸಾಲ ಮಂಡಕ್ಕಿ ಎಲ್ಲ ಮಾಡ್ತೀರಾ? ಮಸಾಲೆ ಸಾಯಂಕಾಲ ಮಸಾಲೆ ಮಂಡಕ್ಕಿ, ಮೆಣಸಿನ್ಕಾಯಿ ಬಜ್ಜಿ ಇರ್ತಾರೆ, ನರ್ಗಿಸ್ ಮಂಡಕ್ಕಿ. ಮಸಾಲೆ ಮಂಡಕ್ಕಿನ ಒಂದ್ಸಲ ಟೇಸ್ಟ್ ನೋಡ್ಬೋದ್ರಿ. ನಮ್ದು ಮಸಾಲೆ ಮಂಡಕ್ಕಿ ಸ್ಪೆಷಲ್ ಇರುತ್ತೆ ನಮ್ದು ಅದು. ಸೊ ಅಮೇರಿಕಾಗೆ ಅಂದರೆ ಬೇರೆ ಬೇರೆ ದೇಶ ಹೋಗಿರೋರು ಇಲ್ಲಿರೋರು ತಗೊಂಡು ಹೋಯ್ತದಾರೆ. ಏನು ಟೈಮಿಂಗ್ಸ್ ಸರ್ ನಿಮ್ಮ ಅಂಗಡಿದು? ಬೆಳಗ್ಗೆ 9:30ರಿಂದ 2:30 ಸರ್ ಮಧ್ಯಾಹ್ನ. ಓಕೆ. ಸಾಯಂಕಾಲ 4:00ರಿಂದ ರಾತ್ರಿ 9:30. 2:30ರಿಂದ 4:00 ಮಧ್ಯಾಹ್ನ ಕ್ಲೋಸ್ ಮಾಡಿರ್ತೀರಾ? ಮಾಡ್ತಾರೆ. ಓಕೆ ಓಕೆ. ನಮ್ಮಲ್ಲಿ ಕೆಲಸಗಾರ ಇಲ್ಲ, ನಾವು ಅಷ್ಟೇ ಮಾಡೋದು. ಅದಕ್ಕೆ ರೆಸ್ಟ್ ಬೇಕಲ್ಲ ನಾವು, ಹಂಗಾಗಿ ಮಧ್ಯಾಹ್ನ 1.5-2 ತಾಸು ನಾವು ಬಾಲಕ್ಕೆ ಬರ್ತೇವೆ. ಸೊ ಎಲ್ಲ ತಂತಿನಲ್ಲಿ ತೆಗಿತಾ ಇದ್ದೀರಿ ಎಣ್ಣೆ ಸೋರ್ಕಳ್ಳಿ ಅಂತ? ಅದನ್ನ ಇದ್ರೆ ಇಲ್ಲೇ ಸೋರೋಕತ್ರಿ, ಆಮ್ಯಾಗ ಕ್ಲೀನ್ ಆಗತ್ತೆ. ಅದ್ರ ಮೇಲೆ ಹಾಕಿದ್ರೆ ಒಂದ್ರ ಮ್ಯಾಗ ಒಂದ್ ಮತ್ತೆ ಎಣ್ಣೆ ಹಿಡ್ಕಂತ ಹೋಗು. ಓಕೆ. ಹಂಗಾಗಿ ಸೊ ಇದು ನೀವು ಶುರು ಮಾಡಿದ್ದ ಅಥವಾ ನಿಮ್ಮ ಫ್ಯಾಮಿಲಿ ಒಳಗೆ ಯಾರು ಇಲ್ರಿ, ನಾನೇ ನೀವೇ ಶುರು ಮಾಡಿದ್ದ? ದಾವಣಗೆರೆ ಅವ್ರ ನೀವು? ನನ್ನ ಮೂಲ ಇಲ್ರಿ, ನನ್ನ ಮೂಲ ಕೃಷಿ. ನಾನು ಹಾನಗಲ್ ರೀ ನಮ್ದು. ಹಾನಗಲ್. ಓಕೆ ಓಕೆ. ಹಾನಗಲ್ಲಿಂದ ಒಟ್ಟಿ ಪಾಡಿಗೆ ಈ ಕಡೆ ಬಂದಿರಿ ನಾವೆಲ್ಲ. ಓಕೆ. ಒಟ್ಟಿ ಜೀವನಕ್ಕೆ ಈ ಕಡೆ ಬಂದಿರಿ. ಅಲ್ಲೆಲ್ಲ ಬರಗಾಲ, ಅವಾಗ ಕೃಷಿ ವ್ಯವಸಾಯ ಮಾಡೋಕ್ಕೆ. ಬರಗಾಲದ ನಷ್ಟ ಆಗೋದಕ್ಕೆ ನಾವು ಈ ಕಡೆ ದುಡಿಮೆಗಾಗಿ ನಮಗೊಬ್ಬರು ಇಲ್ಲಿ ದಾವಣಗೆರೆ ಒಬ್ಬರು ಬಾಳಿಕಾಯಿ ಸ್ವಾಮಿಯರ್ ಅಂತ ಅದಾರೆ, ಶಿವಯ್ಯರ್ ಅಂತ ಇದ್ರು. ಅವ್ರು ನಮ್ಮ ಇಲ್ಲಿ ಕರ್ಕೊಂಬಂದು ಫಸ್ಟ್ ಬಾಳೆಹಣ್ಣು ಮರ ಹಚ್ಚಿದ್ರು ಅವ್ರ ಅಂಗಡಿಯಲ್ಲಿ. ಆಮ್ಯಾಗ ಅದನ್ನ ಬಿಟ್ಟು ನಾವು ಈ ಅಂಗಡಿ ಮಾಡ್ಕೊಂಡ್ರೆ ಈ ಅಂಗಡಿ. ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿ ನಿಮ್ಮ ಮನೆಯವ್ರು ಸೇರ್ಕೊಂಡಿದ್ದಾರೆ? ಹೌದೆಲ್ಲ ಅವ್ರಿಗೆ ನಾವು ಅವ್ರು ಸೇರೆ ಮಾಡೋದ್ರಿ ಅದು. ಎರಡು ಮಕ್ಕಳ ಸರ್ ನಿಮ್ಗೆ? ಹೆಣ್ಮಕ್ಳು ರೀ. ಒಬ್ಬಳು ಮದುವೆ ಮಾಡಿದ್ದೇವೆ, ಅವಳು ಇಂಜಿನಿಯರ್. ಇದೇ ಜೀವನ ನೀವು? ಇದೇ ಜೀವನ? ಇದೆ ರೀ. ಮಸಾಲೆ ಮಂಡಕ್ಕಿ, ಕಜ್ಜಾಯ, ಗಾರ್ಗಿ, ಪಕೋಡ, ಚಕ್ಲಿ, ಮತ್ತೆ ಬೇರೆ ಏನೇನು ಮಾಡ್ತೀರಾ? ಕೋಡ್ಬಳೆ? ಕೋಡ್ಬಳೆ ಮಾಡಲ್ರಿ, ಬೇರೆ ಕಡೆ ತರಿಸ್ಕೊಡ್ತೀವಿ ನಾವು. ಬೇರೆ ಕಡೆ ತರಿಸ್ತೀರಿ ಕೋಡ್ಬಳೆ? ಗುಳ್ಳಾಡಿಕೆ ಉಂಡೆ ಮಾಡ್ತೀವಿ. ಗುಳ್ಳಾಡಿಕೆ ಉಂಡೆ ಅದನ್ನ ನಾವು ಮಾಡಲ್ಲ, ಬೇರೆ ಕಡೆ ಬೇರೆ ಕಡೆ ತರಿಸ್ತೀವಿ. ಅದು ಕೂಡ ಇದೆ. ಮೈಸೂರು ಪಾಕ್ ಮಾಡ್ತೀವಿ, ಜಿಲೇಬಿ ಮಾಡ್ತೀವಿ, ಬೂಂದೆ ಮಾಡ್ತೀವಿ. ಆಮ್ಯಾಗ ಅವಲಕ್ಕಿ ಸೇವ್ ಮಾಡ್ತೀವಿ ರೀ. ಅವಲಕ್ಕಿ? ಅವಲಕ್ಕಿ ಸೇವು? ಅವಲಕ್ಕಿ ಹುರಿದು ಮಾಡ್ತೇವೆ ರೀ. ಅದನ್ನು ಈ ಮಳೆಗಾಲದಾಗ ಹುರಿದು ಮಾಡ್ತೇವೆ, ಬೇಸಿಗೆನಾಗ ಒಣಗಿಸಿ ಮಾಡ್ತೇವೆ. ಅವಲಕ್ಕಿ ಸೇವ್ ಅಲ್ಲಿದೆ ರೀ, ಅದು ಸ್ವಲ್ಪ ಇದೆ ಗಾಳಿಗಿತ್ತು. ಮತ್ತು ಸಾಯಂಕಾಲ ತಪ್ಪಿ ನಾಳೆ ಮಾಡ್ತೇನೆ. ಓಕೆ ಓಕೆ ಓಕೆ. ಅವಲಕ್ಕಿ ಇವತ್ತಿಂದ ಮುಗೀತು ರೀ. ಇಷ್ಟು ಕಜ್ಜಾಯ ಎಷ್ಟು ಕೆ ಜಿ ಮಾಡ್ತೀರಾ ಸರ್ ಡೈಲಿ? ಅದು ಇದ್ದಾಗ 3 kg ಒಟ್ಟು ಮಾಡ್ತಿದ್ದೆ. ಬಟ್ ನಿನ್ನೆ ಮಾಡಿದ್ದು ಒಂದು 4 kg ಖಾಲಿ ಆಯ್ತು ರೀ. ಇವತ್ತು ಒಂದು 4 kg ಮಾಡೀನಿ. ಹೆಚ್ಚು ಕಮ್ಮಿ ಖಾಲಿ ಆಗತ್ತೆ. ನಾಳೆ ಮತ್ತಿಲ್ಲ ರೀ, ಹಿಟ್ಟು ಖಾಲಿ ಆಯ್ತು. ಮತ್ತೆ ನಾ ಹಿಟ್ಟು ರೆಡಿ ಮಾಡ್ಕೊಂಡು ಮತ್ತೆ ಮಾಡೋದು ಹಿಂಗೆ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ಅಂದರೆ? 2003ರಿಂದ ರೀ. 2003ರಿಂದ ಇದೇ ಜಾಗದಲ್ಲಿ ಇದೆ ಮಂಡಿ? 2003ರಿಂದ 9 ಮಟ್ಟ ಪಕ್ಕದ ಕ್ಲಾಸ್ನಾಗ ಇದ್ವಿ ರೀ. 11ನೇ ಕ್ಲಾಸ್. ಓಕೆ. 2009 ಡಿಸೆಂಬರಿಂದ ಇಲ್ಲಿ ಬಂದಿರಿ ಮತ್ತೆ. ಸೊ ಬಿಸ್ನೆಸ್ ಚೆನ್ನಾಗಿ ಆಗುತ್ತೆ? ಆಗತ್ತೆ. ಓಕೆ. ಮಾಮಾಜನ್ ರವೀಣರ್ ಗೊತ್ತಲ್ಲ ರೀ ನಿಮ್ಗೆ? ಅವರು ಭಾಳ ಪಬ್ಲಿಸಿಟಿ ಮಾಡಿದ್ದಾರೆ. ಎಷ್ಟೋ ಜನರಿಗೆ ಅವರೇ ಹೇಳಿದ್ದಾರೆ ನಮ್ಮ ಅಂಗಡಿ ಬೂಂದಿ ಭಾಳ ಸ್ಪೆಷಲ್ ರೀ. ಬೂಂದಿ? ಹೌದ್ರಿ. ಸ್ವೀಟ್ ಬೂಂದಿನ? ಸ್ವೀಟ್ ಬೂಂದಿ ಭಾಳ ಸ್ಪೆಷಲ್ ಇರ್ತೈತೆ. ಎಷ್ಟೋ ಜನರಿಗೆ ಕೇಳಿ ಅವರೇ ಕೊಡಿಸಿದ್ದಾರೆ, ಅಲ್ಲಿ ವೈರಿ ಚೆನ್ನಾಗಿರ್ತದೆ ಅಂತೇಳಿ. ಹೆಚ್ಚು ಕಮ್ಮಿ ಬೂಂದಿ ಅವರಿಂದನೂ ಭಾಳ ಜನಕ್ಕೆ ಫೇಮಸ್ ಆಗಿದೆ ಅಂತ ಹೇಳ್ಬೋದು ನಮ್ಮ ಅಂಗಡಿ. ಓಕೆ ಓಕೆ. ಸೊ ಬೂಂದಿ ಜೊತೆಗೆ ಜಿಲೇಬಿ, ಮೈಸೂರು ಪಾಕು, ಸ್ವೀಟ್ಸು, ಖಾರ ಎಲ್ಲ ಮಾಡ್ತಾ ಇದ್ದೀರಾ? ಬರೀ ಮಸಾಲ ಮಂಡಕ್ಕಿ ಅಂಗಡಿ ಅಷ್ಟೇ ಅಲ್ಲ ನಿಮ್ಮದು? ಹೌದು. ಇಲ್ಲ ಎಲ್ಲದು ಬಂದು ಆಲ್ಮೋಸ್ಟ್ ಅಲ್ಲೆಲ್ಲ ಸಿಗುತ್ತೆ? ಹೌದ್ರಿ. ಸಂಕಷ್ಟಿ ಅವರು ಇದು ಬಂಟ್ರ ಭವನದಲ್ಲಿ ಅವ್ರು ಸಂಕಷ್ಟಿ ಇದು ಮಾಡ್ತಾರಲ್ಲ, ಮಾಡ್ತಾರೆ. ಪ್ರತಿ ತಿಂಗಳೇ ನಮ್ಮ ಅಲ್ಲೇ ಬೂಂದಿ ಮಾಡಿಸ್ತಾರೆ ಅವರು. ಬೂಂದಿ ಮಾಡಿಸ್ತಾರೆ ಅವರು. ರವೀಣರ್, ಮೊಹಮ್ಮದ್ ಟೋಲ್ ರವೀಣರ್. ದಾವಣಗೆರೆಯಲ್ಲಿ ಬಿಸಿ ಬಿಸಿ ಕಜ್ಜಾಯ ಬೇಕು, ಚಕ್ಲಿ ಬೇಕು, ವಿಶೇಷವಾದ ಮಲೆನಾಡು ತಿಂಡಿ ಗಾರ್ಗಿ ಬೇಕು ಅಂತಂದರೆ ನೀವು ಧನುಶ್ರೀ ಮಸಾಲ ಮಂಡಕ್ಕಿ ಅಂಗಡಿ ಅಂತ ಶ್ರೀಯುತ ನಾಗರಾಜ್ ಅವರು ಮತ್ತು ಅವರ ಪತ್ನಿಯವರು ಕೂಡ ಈ ಒಂದು ವ್ಯಾಪಾರದಲ್ಲಿ ತೊಡಕೊಂಡಿದ್ದಾರೆ. ನೀವು ಈ ಕಡೆ ಬಂದರೆ ಸಂಜೆ ಹೊತ್ತು ಇಲ್ಲಿ ಬದನೆಕಾಯಿ ಬಜ್ಜಿ ಕೂಡ ಸಿಗುತ್ತೆ. ಆಮೇಲೆ ಸ್ಪೆಷಲ್ ಮಂಡಕ್ಕಿ, ಅವಲಕ್ಕಿ ಸೇವು ಕೂಡ ಮಾಡ್ತಾರೆ. ಹಲವಾರು ಮೈಸೂರು ಪಾಕು ನೋಡಿ, ಹಳೆಯ ಕಾಲದ ಮೈಸೂರು ಪಾಕ್ ಥರ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಮೈಸೂರು ಪಾಕು, ಜಿಲೇಬಿ ಮತ್ತು ಬೂಂದಿ, ನಿಪ್ಪಟ್ಟು, ಪಕೋಡ,
ಸೊ ಗಾರ್ಗಿ ಕಜ್ಜಾಯ, ವಿಶೇಷವಾಗಿ ಮೈಸೂರು ಕಜ್ಜಾಯ ಇವಾಗ ಈ ಕಾಲದಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಮಕ್ಕಳಿಗೆ ಸ್ನ್ಯಾಕ್ಸು ಅಂತ ಅದು ಇದು ಕೊಡ್ತೀವಿ, ಆದರೆ ಈ ಕಜ್ಜಾಯ ಭಾಳ ಪೌಷ್ಟಿಕವಾದ ಆಹಾರ. ಈ ಬೆಲ್ಲ ಗೋಧಿ ಎಲ್ಲ ಸೇರಿ, ಅಕ್ಕಿ ಹಿಟ್ಟು ಎಲ್ಲ ಸೇರಿ ಮಾಡಿರ್ತಾರೆ, ಎಳ್ಳು ಯೂಸ್ ಮಾಡಿರ್ತಾರೆ. ಗಾರ್ಗಿ ಕೂಡ ಅಷ್ಟೇ ಪೌಷ್ಟಿಕವಾದ ಆಹಾರ. ನೀವು ಬೇಕಾದರೆ ಎಲ್ಲಾದರೂ ಯಾರಾದರೂ ದೊಡ್ಡವ್ರ ಹತ್ರ ಮಾಹಿತಿ ಇದ್ರ ಬಗ್ಗೆ ಕೇಳಿ, ಇದೆಷ್ಟು ಪೌಷ್ಟಿಕ ಆಹಾರ ಅಂತ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಈ ದಪ್ಪ ದಪ್ಪ ಚಕ್ಲಿಗಳು, ಸ್ನ್ಯಾಕ್ಸ್ ಇವರು ಇಲ್ಲಿ ಮಾಡೋದಷ್ಟೆಲ್ಲ ಇಡೀ ದಾವಣಗೆರೆಗೆ ಪಾಪ್ಯುಲರು, ಅಮೇರಿಕಾಗೆಲ್ಲ ಕಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿಂದ ಓಡಾಡೋರು ವಿದೇಶಗಳಿಗೂ ಕೂಡ ಇವನ್ನ ತಗೊಂಡೋಗ್ತಾ ಇದ್ದಾರೆ. ಸೊ ಬೇಕು ಅಂದರೆ ಬನ್ನಿ, MCC B ಬ್ಲಾಕಲ್ಲಿ ಬಾಪೂಜಿ ಸ್ಕೂಲ್ ಅಂತ ಇದೆ ಸರ್. 3ನೇ ಕ್ರಾಸ್. ಹಾಂ, 10ನೇ ಕ್ರಾಸ್, 10th ಮೈನ್ 3rd ಕ್ರಾಸ್ ಅಂತ MCC B ಬ್ಲಾಕ್. ಯಾರು ಕೇಳಿದ್ರು ಹೇಳ್ತಾರೆ ಇಲ್ಲಿ ಬಾಪೂಜಿ ಸ್ಕೂಲ್ ಹತ್ರ MCC B ಬ್ಲಾಕ್. ಇಲ್ಲೊಂದು ಟೀ ಲಾಂಜ್ ಅಂತ ಇದೆ, ಅದ್ರ ಪಕ್ಕನೇ ಸಿಗುತ್ತೆ. ಬನ್ನಿ, ಬಿಸಿ ಬಿಸಿ ಕಜ್ಜಾಯ ತೊಗೊಂಡು ತಿಂದು ಆಮೇಲೆ ಉಳಿದು ಮಾತಾಡೋಣ. ಸೊ ಇಷ್ಟು ಮಾಹಿತಿ ಕೊಟ್ಟಂತಹ ನಮ್ಮ ನಾಗರಾಜ್ ಸರ್ಗೆ ಎಲ್ಲರ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ. ಸರ್, ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ತುಂಬ ಥ್ಯಾಂಕ್ಸ್ ಸರ್, ಮಾಹಿತಿ ಭಾಳ ಕೊಟ್ಟಿದ್ದೀರ ನಿಮ್ಮ ಒಂದು ಕಜ್ಜಾಯ ಮತ್ತು ನಿಮ್ಮ ಮಳಿಗೆ ಬಗ್ಗೆ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಅವ್ರ ಮನೆಯವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ. ನಮಸ್ಕಾರ.